ಸಮೀರ್ ರಿಜ್ವಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ವಿನ್ನಿಂಗ್ ನಾಕ್ ಡೆಲ್ಲಿ ಪರವಾಗಿ. ಎಂಥ ಇನ್ನಿಂಗ್ಸ್ ಆಡಿದ್ರು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ. ಕ್ರೇಜಿ ಅಂದರೆ ಕ್ರೇಜಿ ಹಿಟ್ಟಿಂಗು. ಬಿಗಿನಿಂಗಲ್ಲಿ ಸ್ಟ್ರಗಲ್ ಮಾಡಿದ್ರು, ಬಟ್ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ದು, ಆ ಚೇಸ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಹೇಳ್ತಾ, ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೋತಾರೆ ಡೆಲ್ಲಿ ಅವರು. ಮುಂಬೈ ನನಗೆ ಎಲ್ಲರೂ ತುಂಬ ಹೈಪ್ ಮಾಡ್ತಾರೆ ಅನ್ಸುತ್ತಪ್ಪ ಮುಂಬೈ ಟೀಮ್. ಸೀರಿಯಸ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಪ್ಲೇಯರ್ ಇದ್ದಾರೆ. T20 ವರ್ಲ್ಡ್ ಕಪ್ ಗೆದ್ದಿರೋರು ಇದ್ದಾರೆ. ಫೈ IPL ಟೈಟಲ್ನ ಗೆದ್ದಿರೋದು ಮುಂಬೈ ಅವರು, ಇಲ್ಲ ಅಂತ ನಾ ಹೇಳ. ಬಟ್ ಎಲ್ಲ ಕೂಡ್ಕೊಬಂದು ಅವ್ರು ಆ ನೇಮ್ಗೆ ಕರೆಕ್ಟಾಗಿ ನ್ಯಾಯ ಮಾಡೋದು ಆ ಬೂಮ್ರಾ ಬಿಟ್ಟರೆ ಬೇರೆ ಇನ್ಯಾರೂ ಮಾಡಲ್ಲ ಆ ಟೀಮಲ್ಲಿ ಅಂತ ನನಗನ್ನಿಸ್ತದೆ, ಎಸ್ಪೆಷಲಿ ನನಗೆ. ಬಟ್ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೀರಿಯಸ್ಲಿ ನೀವು ಹಾರ್ದಿಕ್ ಪಾಂಡ್ಯ ತಗೊಳ್ಳಿ, ತುಂಬ ಓವರ್ ರೇಟೆಡ್ ಅನಿಸುತ್ತೆ. ಸೂರ್ಯಕುಮಾರ್ ಯಾವುದೋ ಫಾರ್ಮಲ್ಲಿಲ್ಲ, ತಿಲಕ್ ವರ್ಮಾ ಫಾರ್ಮಲ್ಲಿಲ್ಲ. ರೋಹಿತ್ ಶರ್ಮಾ ಓಕೆ ರಿಕಲ್ಟನ್ ಆಡಿದ್ರು, ಬಟ್ ಒಂದು ಮ್ಯಾಚಲ್ಲಿ ಆಡಿದ್ರು, ಅದಾದಮೇಲೆ ಈ ಮ್ಯಾಚಲ್ಲಿ ಇಲ್ಲ. ಪ್ರತಿ ಮ್ಯಾಚು ಆಡೋಕ್ಕಾಗುತ್ತಾ ಅಂದರೆ ಯಾರಾದರೂ ಒಬ್ಬರು ಇಬ್ಬರಾದ್ರೂ ಒಂದು ಆ ಟ್ಯಾಗ್, ಅವ್ರಿಗೆ ಏನು ಆ ಟ್ಯಾಗ್ ಇದೆ ಮುಂಬೈ ಇಂಡಿಯನ್ಸ್, ಆ ಹೈಪ್ ಕೊಡ್ತಾರೆ. ಆ ರೇಂಜ್ಗೆ ಯಾರು ಇವತ್ತಂತೂ ಒಬ್ಬರು ಅಂದರೆ ಒಬ್ಬರು ಆಡಿಲ್ಲ ಬ್ಯಾಟಿಂಗು. ಬಂತು ಸೂರ್ಯಕುಮಾರ್ ಯಾದವ್ ಇಂದ ಒಂದು ಹಾಫ್ ಸೆಂಚುರಿ ಬಂತು, ಬಟ್ ನನಗಂತೂ ಕನ್ವಿನ್ಸ್ ಆಗಿ ಅನಿಸಿಲ್ಲ ಅವ್ರ ರೇಂಜ್ಗಲ್ಲ. ಮೇ ಬಿ 35 ಬಾಲ್ಗೆ ಒಂದು 60-70 ಆ ರೇಂಜಲ್ಲಿ ಆಡೋವಂಥ ಪ್ಲೇಯರ್ ಅವರು ಆ್ಯಕ್ಚುಲಿ, ನಾರ್ಮಲಾಗಿ ಹೇಳ್ಬೇಕು ಅಂದರೆ. ಬಟ್ ಇವಾಗಿರೋ T20 ಟ್ರೆಂಡಲ್ಲಿ ಆ ಥರ ನಾರ್ಮಲ್ ಅದು ಓಕೆ, ಪಿಚ್ಚಲ್ಲಿ ಕಷ್ಟ ಇತ್ತು. ಈಸಿಲಿ ಒಂದು 20-30 ರನ್ ಶಾರ್ಟ್ ಅಂತಲೇ ಹೇಳ್ಬೋದು, ಅದಂತೂ ಪಕ್ಕ. ನೀವು ಇದನ್ನ ಒಪ್ತೀರ ಅಂತ ನಾನು ಅನ್ಕೋತಿದ್ದೀನಿ. ಸೊ ಫಸ್ಟ್ ಬ್ಯಾಟಿಂಗ್ ಆಗ್ತಾರೆ, ರಿಕಲ್ಟನ್ ಬೇಗ ಔಟ್ ಆಗ್ತಾರೆ. ರೋಹಿತ್ ಶರ್ಮಾ ಪರವಾಗಿಲ್ಲ, ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋ ಟೈಮಲ್ಲಿ ಅಕ್ಷರ್ ಪಟೇಲ್ ಅವ್ರನ್ನ ಔಟ್ ಮಾಡ್ತಾರೆ. ಅದಾದಮೇಲೆ ಇವ್ರು ಬರ್ತಾರೆ, ಯಾರು, ತಿಲಕ್ ವರ್ಮಾ ಕಾಟನ್ ಬಾಲ್ ಡಕ್ಔಟ್ ಆಗ್ತಾರೆ. ಅವರು ಒಂದೇ ಓವರಲ್ಲಿ 2 ವಿಕೆಟ್ ಸಿಗುತ್ತೆ. ಮುಖೇಶ್ ಕುಮಾರ್ ಬೌಲಿಂಗ್ ಇವತ್ತು ಡೆಲ್ಲಿ ಬೌಲರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಂತಲೇ ಹೇಳಬೇಕು. ಎಂಥ ಕ್ವಾಲಿಟಿ ಬೌಲಿಂಗ್ ಇವತ್ತು, ಬೌಲಿಂಗ್ ಪರ್ಫಾರ್ಮೆನ್ಸ್ ಒಂದು ನೆಕ್ಸ್ಟ್ ಲೆವೆಲ್ಲು. ಎಲ್ಲ ಬೇರೆ ಟೀಮವರು ಇದನ್ನು ಫಾಲೋ ಮಾಡ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮುಂಬೈ ಪರವಾಗಿ ಯಾವ ಥರ ಆಡಬೇಕು ಏನು ಅಂತ. ಪಿಚ್ ಅಂತೂ ಈಕ್ವೇಷನ್ಗೆ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಇರೋದ್ರಲ್ಲಿ ಈ ಥರ ಪಿಚಸ್ಗಳು ಸಿಕ್ಕಿದಾಗ ಯಾವ ಥರ ಟ್ಯಾಕಲ್ ಮಾಡ್ಬೋದು, ಟಾಸ್ ವಿನ್ ಆದಾಗ ಹೇಗೆ ಮುಂಬೈನ ಮಟ್ಟ ಹಾಕ್ಬೋದು ಅಂತ. ಬಟ್ ವಾಂಕೆಡೆ ಅನ್ನೋ ಫ್ಲಾಟ್ ಪಿಚ್ಚಲ್ಲೆಲ್ಲ ಆಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಈ ಥರ ಸಿಚುವೇಶನಲ್ಲಿ ಹೇಗೆ ಕ್ಯಾರೆಕ್ಟರ್ ತೋರಿಸ್ತಾರೆ ಅನ್ನೋದೇ ಇಂಪಾರ್ಟೆಂಟು. ಡೆಲ್ಲಿಯವ್ರು ಇವತ್ತು ನೆಕ್ಸ್ಟ್ ಲೆವೆಲು. ಆಲ್ಮೋಸ್ಟು ಲುಂಗಿ ಅಂಗಡಿ ಚೆನ್ನಾಗಿ ಹಾಕ್ತಾರೆ, ಆಮೇಲೆ ಅಕ್ಷರ್ ಪಟೇಲ್ ಚೆನ್ನಾಗಿ ಹಾಕ್ತಾರೆ. ಕುಲ್ದೀಪ್ ಯಾದವ್ ಒಬ್ಬರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ, ವಿಕೆಟ್ ಸಿಗಲ್ಲ. ಮಿಕ್ಕಿದೆಲ್ಲ ನಟರಾಜನ್ಗೆ 1-2 ವಿಕೆಟ್ ಸಿಗುತ್ತೆ, ಸಖತ್ತಾಗಿ ಆಗ್ತಾರೆ ಎಲ್ಲರೂ. 1 ವಿಕೆಟ್ ಏನೋ ಸಿಗುತ್ತೆ. ಸೂಪರ್ ಬೌಲಿಂಗ್, ಚಿತ್ರನ ಬೌಲಿಂಗ್ ಇವತ್ತು ಸಖತ್ತಾಗಿ ಮಾಡೋದು. ಕ್ಯಾಪ್ಟನ್ಸಿ ಚೆನ್ನಾಗಿತ್ತು ಅಕ್ಷರ್ ಪಟೇಲ್ ಕಡೆಯಿಂದ. ಎಲ್ಲೂ ರೆಗ್ಯುಲರ್ ಇಂಟರ್ವಲಲ್ಲಿ ವಿಕೆಟ್ ಹೋಗ್ತಾನೆ ಇತ್ತು. ಈಸಿಲಿ ಒಂದು 20 ರನ್ ಕಮ್ಮಿ ಅಂತಲೇ ಹೇಳ್ಕೋಬೋದು ನನಗನ್ನಿಸ್ತು. ಆಮೇಲೆ ಡೆಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಓವರಲ್ಲೇ KL ರಾಹುಲ್ ವಿಕೆಟ್ ಹೋಗುತ್ತೆ. ಸೀರಿಯಸ್ಲಿ ಇದು ಅನ್ಫೇರ್, ಸೀರಿಯಸ್ಲಿ ಅನ್ಫೇರ್. ಆ ಥರ ಡಿಸ್ಮಿಸಲ್ ಆದಾಗ, ಫಸ್ಟ್ ಮ್ಯಾಚಲ್ಲಿ ಆ ಥರ ಡಿಸ್ಮಿಸಲ್ ಆಗ್ತಾರೆ ಶಮಿ ವಿರುದ್ಧ. ನೆಕ್ಸ್ಟ್ ಸೆಕೆಂಡ್ ಮ್ಯಾಚಲ್ಲಿ ಈ ಥರ ಕೀಪರ್ಗೆ ಕ್ಯಾಚ್ ಹೋಗಿ ಔಟ್ ಆಗ್ತಾರೆ. ಬೌಲರ್ ಹೆಸರು ಇವರು ದೀಪಕ್ ಚಹರ್ ವಿರುದ್ಧ. ಅದಾದಮೇಲೆ ನಿತೀಶ್ ರಾಣಾ ಬರ್ತಾರೆ, ಅವ್ರು ರನ್ಔಟ್ ಆಗ್ತಾರೆ. ಬೂಮ್ರಾ, ಅದು ಆ್ಯಕ್ಚುಲಿ ಪತುನ್ ನಿಸಾಂಕ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಆಡ್ತಾರೆ ಅವ್ರು IPL. ಮೇ ಬಿ ಇದೇ ಇಯರ್ ಅವರು ಡೆಬ್ಯೂ ಮಾಡ್ತಿರೋದು, ನನಗೆ ಗೊತ್ತಿಲ್ಲ. ಮೇ ಬಿ ಸಖತ್ತಾಗಿ ಆಡ್ತಾರೆ, ಮಾತ್ರ ಸಖತ್ತಾಗಿ ಆಡಿದ್ರು ಕೂಡ. ಒಳ್ಳೆ ಸ್ಟ್ರೈಕ್ ಮಾಡಿದ್ರು. ಸಮೀರ್ ರಿಜ್ವಿ ಬರ್ತಾರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ, ಬಟ್ ಆಮೇಲೆ ಒಂದು ಹೊಡಿತಾರೆ. 50 ಬಾಲ್ಗೆ 90 ಸಮಥಿಂಗ್ ಏನೋ ಹೊಡೆದು ಔಟ್ ಆಗ್ತಾರೆ. ಬಟ್ ಮ್ಯಾಚ್ ಫಿನಿಶ್ ಮಾಡೋಕ್ಕಾಗಿಲ್ಲ. ಬಟ್ ಅದಾದಮೇಲೆ ಮಿಲ್ಲರು ಜಾಯ್ನ್ ಆಗ್ತಾರೆ ಅವ್ರಿಗೆ. ಮಿಲ್ಲರ್ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಅದಕ್ಕೆ ಮುಂಚೆ ಪತುನ್ ನಿಸಂಗ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಮಿಲ್ಲರೂ ಒಂದು 20+ ರನ್ಸ್ ಹೊಡಿತಾರೆ. ಬೂಮ್ರಾ ಏನೂ ಮಾಡೋಕ್ಕಾಗಿಲ್ಲ ಯಾರು. ನನಗೆ ಲಾರ್ಡ್ ಶಾರ್ದುಲ್ ಠಾಕೂರ್ ಹೊಡೆಯೋದು, ಅವ್ರು ನಾನು ಆ್ಯಕ್ಚುಲಿ ಲಾಸ್ಟ್ ಮ್ಯಾಚಲ್ಲೇ ಹೇಳಿದೆ. ಬಟ್ ಅವರು ಫಸ್ಟ್ ಮ್ಯಾಚಲ್ಲಿ ವಿಕೆಟ್ ತೆಗಿತಾರೆ. ನೀವು ಲಾಸ್ಟ್ ಟೈಮ್ ಅವ್ರು LSG ಆಡ್ಬೇಕಾದ್ರೂ ಅಷ್ಟೇ, ಫಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ಪರ್ಫಾರ್ಮೆನ್ಸೇ ಬಂದಿಲ್ಲ ಅವ್ರ ಕಡೆಯಿಂದ. ಸೇಮ್ ಅದೇ ಥರನೇ ಇವಾಗಲೂ ಕಂಟಿನ್ಯೂ ಆಯಿತು. ಮೇ ಬಿ ಮುಂಬೈ ಅವರು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಆ ಅಡ್ವಾಂಟೇಜ್ ತೊಗೊಂಡು ಅವತ್ತು ಚೆನ್ನಾಗಿ ಮಾಡಿದ್ರು ಅನಿಸುತ್ತೆ ಮೇ ಬಿ. ಇಲ್ಲಾಂದರೆ ಅವ್ರು ರನ್ ಮಿಷಿನ್ ಆ್ಯಕ್ಚುಲಿ ಶಾರ್ದುಲ್ ಠಾಕೂರ್. ವಿಕೆಟ್ಸ್ ತೆಗಿತಾರೆ, ಇಲ್ಲ ಅಂತಲ್ಲ. ಬಟ್ ಇವತ್ತೇನು ಮೋಡಿ ಮಾಡೋಕ್ಕಾಗಿಲ್ಲ. ಶಾಂಟ್ನರು ಏನೂ ಮಾಡೋಕ್ಕಾಗಿಲ್ಲ. ಮಯಾಂಕ್ ಮಾರ್ಕಂಡೆಗಂತೂ ಹೊಡೆದ್ರು, ಸಕ್ಕದಾಗಿ ಹೊಡೆದ್ರು. ಕಾರ್ಬಿನ್ ಬಾಷ್ಗಂತೂ ಒಂದು ಓವರಲ್ಲಿ 20 ರನ್ನೇ ಹೊಡಿತಾರೆ ನಮ್ಮ ಇವರು ಸಮೀರ್ ರಿಜ್ವಿ.
ನನಗೆ ಮುಂಬೈ ಹೊಡೆದು ಸಖತ್ ಖುಷಿ ಆಗುತ್ತೆ ಗುರು. ಸೀರಿಯಸ್ಲಿ ಮುಂಬೈಗೆ ಚೆನ್ನೈ ಮೇಲೆ ಹೊಡೆದಾಗ ಅದೇನೋ ಒಂಥರ ಖುಷಿ. ಯಾಕಂದ್ರೆ ಓವರ್ ಹೈಪ್ ಅಂದ್ರೆ ಅವಾಗಿನ ಟೀಮ್ ಇತ್ತು ಆ ಥರ. ಬಟ್ ಇವಾಗ ಕಷ್ಟ ಇದೆ. ಬೂಮ್ರಾ ಒಬ್ರು ಬಿಟ್ರೆ ಬೌಲಿಂಗ್ ಅಂತ ಹೇಳ್ಕೊಳ್ಳೋಂಥ ಬೌಲಿಂಗ್ ಏನಲ್ಲ ಅವ್ರದ್ದು. ಬೂಮ್ರಾನ್ ಪಕ್ಕಕ್ಕೆ ಇಟ್ಟು ಬೂಮ್ರಾಗ ಒಂದು 25 ರನ್ 30 ರನ್ ಅನ್ಕೋಬೋದು, ಆಯಿತು. ಮಿಕ್ಕಿದ ಬೌಲರ್ಸ್ನ ಹಾಕೊಂಡು ವಾಂಚಿದ್ರೆ ಮುಗೀತಲ್ಲ, ಅದ್ರಲ್ಲಿ ಏನಿದೆ. ಬೂಮ್ರಾ ನೋಡ್ಕೊಂಡು ಆಡೋದು ಸರಿ, 35 ರನ್ನು ಬೇಡಪ್ಪ, 20 ರನ್ ಸಾಕು ಬೂಮ್ರಾ ವಿರುದ್ಧ. ಮಿಕ್ದವ್ರ ಬೌಲಿಂಗಲ್ಲಿ ಆಡ್ಬೋದಲ್ಲ ಚೆನ್ನಾಗಿ. ಮುಂಬೈದು ಕಷ್ಟ ಇದೆ. ಮುಂಬೈ ಹೇಳ್ದಂಗಲ್ಲ, ಎಲ್ಲರೂ ಹೈಪ್ ಮಾಡಿದ್ರು ಆನ್ ಪೇಪರ್. ಓಕೆ, ಸೂಪರ್ ಸ್ಟಾರ್ಸ್ ಇದ್ದಾರೆ, ವರ್ಲ್ಡ್ ಕಪ್ ವಿನ್ನರ್ಸ್ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೆ ಓವರ್ ರೇಟೆಡ್, ಒಂಥರ ಓವರ್ ಹೈಪ್ ಮಾಡ್ತಾರೆ ಅಂತ ಅನಿಸ್ತಿದೆ ನನಗೆ. ಮುಂಬೈ ಅಂತ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನಾನು ಅನ್ಕೊಂಡಿರೋದು ತಪ್ಪಾಗ್ಬೋದು. ಮೇ ಬಿ ನಾಳೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಮ್ಯಾಚ್ ಗೆದ್ರೂ ಹೇಳೋಕ್ಕಾಗಲ್ಲ. ಬಟ್ ಎಲ್ಲರೂ ಪರ್ಫಾರ್ಮ್ ಮಾಡಬೇಕಲ್ಲ. ಅಟ್ಲೀಸ್ಟ್ ಎಲ್ಲರೂ ಮಾಡಿಲ್ಲ ಅಂದರೂ ಒಂದು 2-3 ಜನ ಆದರೂ, ಬೌಲಿಂಗಲ್ಲಿ ಒಬ್ಬರು, ಬ್ಯಾಟಿಂಗಲ್ಲಿ ಒಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಟೀಮ್ ಗೆಲ್ಲಕ್ಕಾಗುತ್ತೆ. ಆವ್ರೇಜ್ ಪರ್ಫಾರ್ಮೆನ್ಸ್ ಎಲ್ಲ ಈಗ ನಡೆಯಲ್ಲ. ಈಗಿರೋ T20 ಟ್ರೆಂಡಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅಂತೂ ಇಂತೂ ಹಳೇ ಸೇಡ್ ಒಂದಿತ್ತು. ಲಾಸ್ಟ್ ಇಯರ್ ಒಂದು ಕರುಣ್ ನಾಯರ್ ಹೊಡೆದಿದ್ದು ಬೂಮ್ರಾಗೆ ಆ ಮ್ಯಾಚ್. ಸೀರಿಯಸ್ಲಿ ಅವತ್ತು ಗೆಲ್ಲಬೇಕಾಗಿರೋ ಮ್ಯಾಚು. ಅದು ಕರುಣ್ ನಾಯರ್ ವಿಕೆಟ್ ಬೀಳುತ್ತೆ, 3 ರನ್ಔಟ್ ಬೇರೆ ಆಗುತ್ತೆ. ಮ್ಯಾಚ್ ಅಲ್ಲಿಂದ ಉಲ್ಟಾ ಪಲ್ಟಾ ಆಗಿ ಡೆಲ್ಲಿಯವ್ರು ಮನೆಗೆ ಹೋಗ್ಬಿಡ್ತಾರೆ, ಮತ್ತೆ ವಾಪಸ್ ಬರೋದೇ ಇಲ್ಲ. ಮುಂಬೈ ಅಲ್ಲಿಂದ ಪ್ಲೇ ಆಫಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಟರ್ನ್ ಆಯಿತು ಮ್ಯಾಚ್ ಅದು. ಸೊ ಅದಕ್ಕೆ ಸೇಡು ಹೆಂಗಿರಬೇಕು ಅಂತ ತೋರಿಸಿದ್ರು ಆ್ಯಕ್ಚುಲಿ ಇವತ್ತು ಡೆಲ್ಲಿಯವರು. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಗೇಮ್ ಆಡಿದ್ರು. ಚೆನ್ನಾಗಿತ್ತು, ಮಸ್ತ್ ಗೇಮ್. ಲೋ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಸಗದಾಗಿತ್ತು ಮ್ಯಾಚು. ಅರ್ಲಿ ವಿಕೆಟ್ಸ್ ಬಿದ್ದಾಗ ಏನಾದರೂ ಓಕೆ ಮುಂಬೈ ಕಡೆ ಹೋಗುತ್ತಾ ಅಂತ ಅನ್ಕೋತಿದ್ವಿ. ಮೇ ಬಿ ಇಲ್ಲ. ಮೇ ಬಿ ಅರ್ಲಿ ಸ್ಟೇಜಲ್ಲೇ ಬೂಮ್ರಾನ ಹಾಕ್ಸ್ಬಿಟ್ಟಿದ್ರೆ, ಒಂದು 3 ಓವರ್ ಹಾಕ್ಸ್ಬಿಟ್ಟು ಡೆತ್ತಲ್ಲಿ 1 ಓವರ್ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಮೇ ಬಿ. ಬಟ್ 2 ಓವರ್ ಹಾಕ್ಸಿ 2 ಓವರ್. ಬಟ್ ಇನ್ನೊಂದು ಮೇನ್ ಮಾಡ್ತಾ ಇವತ್ತು ಹಾರ್ದಿಕ್ ಪಾಂಡ್ಯ ಟೀಮಲ್ಲಿ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಟಾಸ್ ಆದಾಗೆಲ್ಲ ನಾನು ನೋಡಿಲ್ಲ. ಮತ್ತು ಮ್ಯಾಚ್ ನೋಡ್ತೀನಿ, ಹಾರ್ದಿಕ್ ಪಾಂಡ್ಯ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಇವತ್ತು. ಅದೊಂದು ಹೊಡ್ತಾ ಆ್ಯಕ್ಚುಲಿ. ಹಾರ್ದಿಕ್ ಪಾಂಡ್ಯ ಇದ್ದಿದ್ರೆ ಮೇ ಬಿ ಆ ಬ್ಯಾಲೆನ್ಸ್ ತಂದಿರೋರು ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲಿ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಹೇಗಾಗುತ್ತಂತ. ಬಟ್ ಡೆಲ್ಲಿ ಸಾಲಿಡ್ ಟೀಮ್ ಆನ್ ಪೇಪರು, ಆನ್ ಫೀಲ್ಡ್. KL ರಾಹುಲ್ ಮತ್ತು ನಿತೀಶ್ ರಾಣಾ ಅವರಿಬ್ಬರು ಕಡೆಯಿಂದ ರನ್ಸ್ ಬಂದಿಲ್ಲ ಅನ್ನೋದು ಬಿಟ್ಟರೆ, ಸಮೀರ್ ರಿಜ್ವಿ ಅನ್ಕ್ಯಾಪ್ಡ್ ಪ್ಲೇಯರ್, ಸಖತ್ತಾಗಿ ಆಡಿದ್ರು. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸಸ್ಸು. ಮೊನ್ನೆ ಒಂದು 70 ಚೇಂಜು, ಮತ್ತು ಇವತ್ತೊಂದು 90. ಅದು ಅವರು ಸ್ಟಾರ್ಟಿಂಗ್ ನೀವು ಅವ್ರ ಇನ್ನಿಂಗ್ಸ್ ನೋಡಿದಾಗ ಏನು ಈ ಥರ ಸ್ಲೋ ಆಡ್ತಿದ್ದಾರೆ. ರನ್ನೇ ಬಾಲು ಇಲ್ಲ ಆ್ಯಕ್ಚುಲಿ. ಬಾಲ್ ತಿಂದು 9 ಬಾಲ್ಗೆ ರನ್ನೇ ಇಲ್ಲ, 1 or 2 ರನ್ನೇ ನೋಡಿದ್ರು ಅಷ್ಟೇ ಅನಿಸುತ್ತೆ ಮೇ ಬಿ. ಸೇಮ್ ಲಾಸ್ಟ್ ಇನ್ನಿಂಗ್ಸ್ನ ರೆಪ್ಲಿಕೇಟ್ ಮಾಡಿದ್ರು ಅಷ್ಟೇ. ಇವತ್ತೊಂದು 20 ರನ್ ಜಾಸ್ತಿ ಹೊಡೆದ್ರು ಅನ್ನೋದು ಬಿಟ್ಟರೆ ಸೇಮ್ ಆ್ಯಸ್ ಇಟ್ ಈಸ್. ಇವತ್ತು ಸಖತ್ ಆ ಸ್ಟೋಕ್ಸ್ ಮಾತ್ರ ಸಖತ್ತಾಗಿತ್ತು. ಮತ್ತು ಸೂಪರ್ ಬ್ಯಾಟಿಂಗು. ಹೀಗೆ ಚೆನ್ನಾಗಿ ಆಡಲಿ, ಇಂಡಿಯನ್ ಟೀಮ್ಗೂ ಆಡಲಿ. ಲಾಸ್ಟ್ ಅವರು ಚೆನ್ನೈಯಲ್ಲಿದ್ದಾಗ ಚೆನ್ನಾಗಿ ಅಷ್ಟು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿರಲಿಲ್ಲ ಅವ್ರಿಗೆ. ಬಟ್ ಈ ಡೆಲ್ಲಿಯಲ್ಲಿ ಆ ಚಾನ್ಸ್ ಕೊಡ್ತಿದ್ದಾರೆ. ಮೇ ಬಿ ಅವರು ಫೇಲ್ ಆಗಿದ್ದರೆ ಮೇ ಬಿ ಕರುಣ್ ನಾಯರ್ ಬರ್ತಿದ್ರೂ. ಬಟ್ ಇನ್ನು ಅವ್ರ ಸ್ಥಾನನ ಕಿತ್ಕೊಳ್ಳೋದು ತುಂಬ ಕಷ್ಟ ಇದೆ ಇವ್ರದ್ದು, ಸಮೀರ್ ರಿಜ್ವಿದು ಅಂತ ಹೇಳ್ತಾ ಮ್ಯಾಚ್ ಮುಗಿಸ್ತಿದ್ದೀನಿ. ನೋಡೋಣ ಇವಾಗ ನೆಕ್ಸ್ಟು ರಾಜಸ್ಥಾನ್ ಮತ್ತು ಗುಜರಾತ್ ಹೇಗಿರುತ್ತೆ ಅಂತ. ವೈಭವ್ ಸೂರ್ಯವಂಶಿ ಲಾಸ್ಟ್ ಟೈಮ್ ಸೆಂಚುರಿ ಮಾಡಿದ್ರು. ನನಗೆ ಯಾಕೋ ರಾಜಸ್ಥಾನ್ ಗೆಲ್ಲುತ್ತೆ ಅನಿಸ್ತಿದೆ. ಈ ಮ್ಯಾಚಿಗೆ ಮುಂಚೆನೂ ಡೆಲ್ಲಿ ನಂಗೆ ಅನ್ಕೊಂಡಿದ್ದೆ. ಬಟ್ ಇವಾಗ ಹೇಳಿದ್ರೆ ಚೆನ್ನಾಗಿಲ್ಲ, ಇವ್ನು ಗೆದ್ದಿದ್ದ ಟೀಮ್ನ ಹೇಳ್ತಾನೆ ಹಂಗೆ ಅಂತ. ಸೊ ನೋಡೋಣ. ಅದಕ್ಕೆ ಇವಾಗ ಈ ವಿಡಿಯೋದಲ್ಲಿ ಹೇಳ್ತೀನಿ, ನನಗೆ ಯಾಕೋ ರಾಜಸ್ಥಾನ್ ಗೆಲ್ಲುತ್ತೆ ಅನಿಸ್ತಿದೆ GT ಮತ್ತು RR ವಿರುದ್ಧ. ನೋಡೋಣ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.